ನಮಸ್ತೆ ಆಧ್ಯಾತ್ಮಿಕ ಬಂಧುಗಳೇ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಹಿಂದೂಗಳಿಗೆ ಯುಗಾದಿ ಹಬ್ಬದಂದು ಹೊಸ ವರ್ಷವು ಪ್ರಾರಂಭವಾಗುತ್ತದೆ. 60 ಸಂವತ್ಸರಗಳಲ್ಲಿ 38ನೇ ಸಂವತ್ಸರವನ್ನು ಕ್ರೋಧಿನಾಮ ಸಂವತ್ಸರವೆಂದು ಕರೆಯಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ಕ್ರೋಧಿನಾಮ ಸಂವತ್ಸರದ ಫಲವನ್ನು ನೋಡಬಹುದಾಗಿದೆ. ನಮ್ಮ ಪ್ರಪಂಚದಲ್ಲಿ ಆಗುವ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ತಿಳಿಯಬಹುದಾಗಿದೆ. ಈ ವರ್ಷದ ಕ್ರೋಧಿನಾಮ ಸಂವತ್ಸರಾಧಿಪತಿಯು ಕುಜಗ್ರಹನಾಗಿದ್ದು ಮಂತ್ರಿಯು ಶನಿಗ್ರಹನಾಗುತ್ತಾನೆ. ಈ ಸಂವತ್ಸರದಲ್ಲಿ ಪ್ರಪಂಚಾದ್ಯಂತ ಯುದ್ಧ ಭೀತಿ ಮತ್ತು ಗಲಭೆಗಳು ಉಂಟಾಗುತ್ತವೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಭಿನ್ನಾಭಿಪ್ರಾಯಗಳಿಂದ ಕಿತ್ತಾಟಗಳು, ಹೊಡೆದಾಟಗಳು ಉಂಟಾಗುತ್ತವೆ. ಅಲ್ಲದೆ ರಾಜಕಾರಣಿಗಳ ನಡುವೆ ದೊಡ್ಡ ಮಟ್ಟದ ಒಳಜಗಳಗಳು ಏರ್ಪಡುತ್ತವೆ. ಈ ಸಂವತ್ಸರದಲ್ಲಿ ಆರ್ಥಿಕ ಮುಗ್ಗಟ್ಟಿನ ಸಮಸ್ಯೆಯಿಂದ ಆರ್ಥಿಕ ಪರಿಸ್ಥಿತಿಯು ತಲೆಕೆಳಗಾಗುವ ಸಾಧ್ಯತೆ ಕೂಡ ಇದ್ದು ಜನಗಳಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗುತ್ತದೆ. ಈ ಸಂವತ್ಸರದಲ್ಲಿ ಪ್ರಪಂಚಾದ್ಯಂತ ಹೊಸ ರೋಗ ಹುಟ್ಟಿ ಜನಗಳಿಗೆ ತುಂಬಾ ತೊಂದರೆಯಾಗುತ್ತದೆ. ಆದರೆ ನಮ್ಮ ಭಾರತ ದೇಶಕ್ಕೆ ಇದರಿಂದ ದೊಡ್ಡ ಮಟ್ಟದ ತೊಂದರೆಯಾಗುವುದಿಲ್ಲ. ಈ ಸಂವತ್ಸರದಲ್ಲಿ ಮಳೆ ಕಡಿಮೆ ಇದ್ದು ಮಿಂಚು, ಗುಡುಗು, ಸಿಡಿಲು, ಬಡಿತಗಳು ಹೆಚ್ಚಾಗುತ್ತವೆ. ಸರಿಯಾದ ಸಮಯಕ್ಕೆ ಮಳೆ ಬಾರದೆ ಅರ್ಧ ಬೆಳೆಗಳು ನಾಶವಾದರೆ, ಅಕಾಲಿಕ ಮಳೆಯಿಂದ ಇನ್ನರ್ಧ ಕೈಗೆ ಬರುವ ಬೆಳೆಗಳು ನಾಶವಾಗುತ್ತವೆ. ಈ ಸಂವತ್ಸರದಲ್ಲಿ ಪಶುಗಳಿಗೆ ಅನಾರೋಗ್ಯ ತೊಂದರೆ ಹೆಚ್ಚಾಗುತ್ತದೆ. ಅಲ್ಲದೆ ಮೇವಿನ ತೊಂದರೆ ಹೆಚ್ಚಾಗಿ ಹಾಲಿನ ಇಳುವರಿ ಕಡಿಮೆಯಾಗುತ್ತದೆ. ಈ ಸಂವತ್ಸರದಲ್ಲಿ ಕೆಂಪು ಭತ್ತ, ತೊಗರಿ, ಕಡಲೆ, ರಾಗಿ ಮೊದಲಾದ ಧಾನ್ಯಗಳು ಚೆನ್ನಾಗಿ ಲಭಿಸುತ್ತವೆ ಮತ್ತು ಇದಕ್ಕೆ ಒಳ್ಳೆಯ ಬೆಲೆಯೂ ಸಿಗುತ್ತದೆ. ಈ ಸಂವತ್ಸರದಲ್ಲಿ ಸುನಾಮಿ, ಭೂಕಂಪಗಳು ಮತ್ತು ಕಾಡ್ಗಿಚ್ಚು ಹಾಗೂ ಬೆಂಕಿಯಿಂದ ಹಲವಾರು ಸಮಸ್ಯೆಗಳು ಹೆಚ್ಚಾಗುತ್ತವೆ. ಈ ಸಂವತ್ಸರದಲ್ಲಿ ರಾಜರುಗಳಿಗೆ, ಅಂದರೆ ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಇಬ್ಬರಿಗೆ ಪ್ರಾಣಕಂಟಕ ಇದ್ದು ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ತೀವ್ರ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗುತ್ತದೆ. ಅಲ್ಲದೆ ಈ ಬಾರಿ ಒಬ್ಬ ಮುಖ್ಯಮಂತ್ರಿ, ಇಬ್ಬರು ಉಪಮುಖ್ಯಮಂತ್ರಿಗಳು ಕಾರಾಗೃಹವಾಸವನ್ನು ಅನುಭವಿಸಬೇಕಾಗುತ್ತದೆ. ಈ ಸಂವತ್ಸರದಲ್ಲಿ ರಾಜಕಾರಣಿಗಳ ಒಳ ಯುದ್ಧದಿಂದ ಪ್ರಜೆಗಳು ತುಂಬಾ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಅಲ್ಲದೆ ಕಳ್ಳತನ ಹೆಚ್ಚಾಗುತ್ತದೆ. ಶಸ್ತ್ರ ಹಿಡಿದ ವ್ಯಕ್ತಿಗಳಿಂದ ಹಾನಿಗಳು ಹೆಚ್ಚಾಗುತ್ತವೆ. ಮನೆಗಳಲ್ಲಿ ಅಗ್ನಿ ಅವಘಡಗಳು ಹೆಚ್ಚಾಗುತ್ತವೆ. ಈ ಬಾರಿ ದಿನಬಳಕೆ ಪದಾರ್ಥಗಳ ಬೆಲೆ ಹೆಚ್ಚಾಗುತ್ತದೆ. ಈ ಪ್ರಕಾರವಾಗಿ ಕ್ರೋಧಿನಾಮ ಸಂವತ್ಸರ ಫಲವನ್ನು ನಿರೀಕ್ಷಿಸಬಹುದಾಗಿದೆ. ಇನ್ನು ಹೆಚ್ಚಿನ ಧಾರ್ಮಿಕ ವಿಚಾರಗಳನ್ನು ತಿಳಿಯಲು ನಮ್ಮ CL ಅಸ್ಟ್ರೋ ಮೀಡಿಯಾ ಚಾನಲನ್ನು ವೀಕ್ಷಿಸಿ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.